ನೋಡಿರಿ ಇಲ್ಲಿ ಸಣ್ಣ ಪ್ಯಾಸೇಜು, ಅದರ ಆಪ್ಷನ್ಸ್ ನೋಡಿರಿ ಎಷ್ಟೆಷ್ಟು ದೊಡ್ಡವಿದ್ದಾವೆ ಈ ರೀತಿ. ಓಕೆ, ಇಂಥ ಪ್ಯಾಸೇಜ್ನ ಈಸಿಯಾಗಿ ಮಾಡ್ಬೋದು. ಲೆಟ್ ಸಿ. ಇಲ್ಲಿ ಸ್ಪೆಕ್ಯುಲೇಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತ ಕೇಳ್ತಿದ್ದಾರೆ. ಇದು ಡೆಫಿನೇಷನ್ ಕೊಟ್ಟಿರ್ತಾರೆ ಈ ರೀತಿ. ನೆಕ್ಸ್ಟ್ ಕೆಳಗಡೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಸೆಲೆಕ್ಟ್ ಮಾಡಬೇಕು. 2 ಮಾರ್ಕ್ಸಿಗೆ ಈ ಸ್ಮಾಲ್ ಚೋಟು ಪ್ರಶ್ನೆ. ಓಕೆ, ಲೆಟ್ ಸಿ. ಪೀಪಲ್ ಸ್ಪೆಕ್ಯುಲೇಟ್ ವೆನ್ ದೇ ಕನ್ಸಿಡರ್ ಎ ಸಿಚುವೇಶನ್. ಜನ ಊಹಿಸ್ಕೊಳ್ತಾರಂತೆ ಯಾವುದಾದ್ರು ಒಂದು ಸಂದರ್ಭದಲ್ಲಿ. ಆ್ಯಂಡ್ ಅಸ್ಯೂಮ್ ಸಮಥಿಂಗ್ ಟು ಬಿ ಟ್ರೂ ಬೇಸ್ಡ್ ಆನ್ ಇನ್ಕನ್ಕ್ಲೂಸಿವ್ ಎವಿಡೆನ್ಸ್. ಸಾಕ್ಷ್ಯಾಧಾರಗಳು ಪರಿಪೂರ್ಣ ಇಲ್ದಂಗೆ ಅವರು ಇದು ಸತ್ಯ ಅಂತ ಊಹಿಸ್ಕೊಳ್ಬಿಡ್ತಾರೆ. ಓಕೆ, ಈ ಊಹಿಸುವಿಕೆಗೆ ಅತ್ಯುತ್ತಮ ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಲೆಟ್ ಸಿ ದ ಆಪ್ಷನ್. ಆಪ್ಷನ್ 1 ಏನು ಹೇಳುತ್ತೆ? ಫ್ರಾನ್ಸಿಸ್ ಡಿಸೈಡ್ಸ್ ದ್ಯಾಟ್ ಇಟ್ ವುಡ್ ಬಿ ಅಪ್ರೋಪ್ರಿಯೇಟ್ ಟು ವಿಯರ್ ಜೀನ್ಸ್ ಟು ಹರ್ ನ್ಯೂ ಆಫೀಸ್ ಆನ್ ಫ್ರೈಡೇ ಆಫ್ಟರ್ ರೀಡಿಂಗ್ ಅಬೌಟ್ ಕ್ಯಾಶುವಲ್ ಫ್ರೈಡೇಸ್ ಇನ್ ಹರ್ ಎಂಪ್ಲಾಯಿ ಹ್ಯಾಂಡ್ ಬುಕ್. ಅಂದರೆ ಫ್ರಾನ್ಸಿಸ್ಸು ತನ್ನ ಹೊಸ ಆಫೀಸಿಗೆ ಹೋಗುವಾಗ ಶುಕ್ರವಾರ ಜೀನ್ಸ್ ಧರಿಸ್ಬೋದು ಅಂತ ಉದ್ಯೋಗಗಳ ಈ ಕೈಪಿಡಿಯಲ್ಲಿ ಇರುತ್ತಂತೆ, ಕ್ಯಾಶುವಲ್ ಫ್ರೈಡೇಸ್ ಅಂತ. ಅದು ಓದಿದ ನಂತರ ಅವಳು ಓಕೆ, ನಾನು ಫ್ರೈಡೇ ಜೀನ್ಸ್ ಹಾಕೊಂಡು ಹೋಗ್ತೀನಪ್ಪ, ಇದು ಕರೆಕ್ಟ್ ಇದೆ, ಸೈಂಟಿಫಿಕ್ ಇದೆ, ಇಟ್ ಈಸ್ ನಾಟ್ ಎ ಸ್ಪೆಕ್ಯುಲೇಷನ್. ಆ ಬುಕ್ಕಲ್ಲಿ ಹೇಳಿರೋ ಹಾಗೆ ಅವಳು ಫಾಲೋ ಮಾಡ್ತಿದ್ದಾಳೆ. ಓಕೆ, ಸೆಕೆಂಡ್ ಆಪ್ಷನ್. ಮೇರಿ ಸ್ಪೆಂಡ್ಸ್ 30 minutes ಸಿಟ್ಟಿಂಗ್ ಇನ್ ಟ್ರಾಫಿಕ್ ಆ್ಯಂಡ್ ವಿಶಸ್ ದಟ್ ಶಿ ಟುಕ್ ದ ಟ್ರೈನ್ ಇನ್ಸ್ಟೆಡ್ ಆಫ್ ಡ್ರೈವಿಂಗ್. ಮೇರಿ ಅನ್ನೋಳು 30 ನಿಮಿಷ ವಾಹನದ ಈ ಟ್ರಾಫಿಕ್ನಲ್ಲಿ ಕಳೀತಾಳೆ. ಓಕೆ, ಅದ್ರ ಬದಲು ನಾನೇ ರೈಲ್ನಲ್ಲಿ ಹೋಗೋಬೋದಿತ್ತಲ್ಲಪ್ಪ ಈ ಟ್ರಾಫಿಕ್ಕಲ್ಲಿ ವೇಟ್ ಮಾಡೋ ಬದಲು. ಸೊ ಇದು ಬೇಸ್ಡ್ ಆನ್ ಎಕ್ಸ್ಪೀರಿಯೆನ್ಸು ಅವಳದು ಒಂದು ಅಸ್ಯೂಮ್ ಮಾಡ್ಕೊತಿರೋದು, ಇದು ಕರೆಕ್ಟ್ ಇದೆ. ದಿಸ್ ಇಸ್ ನಾಟ್ ಎ ಸ್ಪೆಕ್ಯುಲೇಷನ್. ಓಕೆ, ಆಪ್ಷನ್ ಸಿ ನೋಡೋಣ. ಆಪ್ಷನ್ 3. ಆಫ್ಟರ್ ಕನ್ಸಲ್ಟಿಂಗ್ ಸೆವರಲ್ ಗೈಡ್ ಬುಕ್ಸ್ ಆ್ಯಂಡ್ ಹರ್ ಟ್ರಾವೆಲ್ ಏಜೆಂಟ್ಸ್, ಜೆನಿಫರ್ ಫೀಲ್ಸ್ ಕಾನ್ಫಿಡೆಂಟ್ ದಟ್ ದ ಹೋಟೆಲ್ ಶಿ ಹ್ಯಾಸ್ ಚೂಸನ್ ಈಸ್ ಫಸ್ಟ್ ರೇಟ್ ಅಂತ. ಲೈಕ್ ಬೇರೆ ಬೇರೆ ಪುಸ್ತಕಗಳು ಮತ್ತು ಟ್ರಾವೆಲ್ ಏಜೆಂಟ್ರುಗಳ ಜೊತೆಗೆ ಚರ್ಚೆ ಮಾಡಿದಾಗ ಜೆನಿಫರು ತಾನು ಆಯ್ಕೆ ಮಾಡಿದಂತಹ ಹೋಟೆಲ್ಲು ಒಳ್ಳೆಯ ಹೋಟೆಲ್ಲು, ಮೊದಲನೇ ದರ್ಜೆ ಎಂದು ವಿಶ್ವಾಸ ತಗೊಂತಾಳೆ. ನಾವು ಚರ್ಚೆ ಮಾಡಿ ಅನುಭವದ ಇರೋವಂಥರ ಜೊತೆಗೆ ಮಾತಾಡಿ ಡಿಸಿಷನ್ ತಗೊಳೋದು, ಇದು ಸೈಂಟಿಫಿಕ್ ರ್ಯಾಷನಲ್ ಡಿಸಿಷನ್ ಇದು. ದಿಸ್ ಈಸ್ ನಾಟ್ ಎ ಸ್ಪೆಕ್ಯುಲೇಷನ್. ಓಕೆ, ಲೈಕ್ ಫೋರ್ತ್ ಆಪ್ಷನ್ ನೋಡೋಣ. ವೆನ್ ಎಮಿಲಿ ಓಪನ್ಸ್ ದ ಡೋರ್ ಇನ್ ಟಿಯರ್ಸ್, ಥಿಯೋ ಗೆಸಸ್ ದಟ್ ಶಿ ಹ್ಯಾಡ್ ಎ ಡೆತ್ ಇನ್ ಹರ್ ಫ್ಯಾಮಿಲಿ. ಎಮಿಲಿ ಅಳ್ಕಂತ ಬಾಗಿಲು ತೆರೆದಾಗ ಆಕೆ ಮನೆಗೆ ಸಾವಾಗಿರಬೇಕು ಅಂತ ಥಿಯೋ ಸ್ಪೆಕ್ಯುಲೇಟ್ ಮಾಡ್ತಾನೆ, ಊಹಿಸ್ತಾನೆ. ಯಾರು ನಾವೇ ಮನೆಗೆ ಹೋದಾಗ ಅಳ್ಕೊಂಡು ಡೋರ್ ತೆಗೆದ್ರು ಅಂದರೆ ಸತ್ತಿರಲೇಬೇಕು ಅಂತ ಇರಲ್ಲ. ಓಕೆ, ಏನೋ ಗಲಾಟೆ ಆಗಿರ್ಬೋದು, ಏನೋ ಪ್ರಿಲಿಮ್ಸ್ ಮುಂದೋಯ್ತಲ್ಲ ಗುರು ಅಂತ ಅಳ್ತಿರ್ಬೋದು. ಸೊ ವೆನ್ ಕಂಪೇರ್ ಆಲ್ ಆಪ್ಷನ್ಸು, ಇಲ್ಲಿ ಕೇಳಿರೋದ್ರ ಪ್ರಕಾರ ಏನು ಸ್ಪೆಕ್ಯುಲೇಷನ್, ಊಹೆ ಮಾಡ್ಕೊಳ್ಳೋದು ಅಂದರೆ ಇದೆ. ಡೋರ್ ತೆಗೆದ ತಕ್ಷಣ ಅಳ್ತಿದ್ದಾರೆ ಅನ್ನೋದು ಊಹೆ, ಯಾರೋ ತೀರ್ಕೊಂಡಿದ್ದಾರೆ ಅನ್ನೋದು. ಓಕೆ, ನಾವು ಕೂಡ ಪ್ರಿಲಿಮ್ಸ್ ಮುಂದೋಗುತ್ತಾ ಇವೆಲ್ಲ ಸ್ಪೆಕ್ಯುಲೇಷನ್ ಬಿಟ್ಟು ಇರೋ ದಿವಸ ಚೆನ್ನಾಗಿ ಓದ್ಕೊಂಡು, ಫೈನಲ್ ಡೇಟ್ ರಿಲೀಸ್ ಆಗಿದೆ, ಆಲ್ ಟಿಕೆಟ್ ಬಂದಾಗಿದೆ, ಧೈರ್ಯವಾಗಿ ರಿವಿಷನ್ ಮಾಡಿ ಚೆನ್ನಾಗಿ ಕಾನ್ಫಿಡೆಂಟಾಗೆ ಎಕ್ಸಾಮ್ನ ಮಾಡಿರಿ. ಆಲ್ ದ ವೆರಿ ಬೆಸ್ಟ್.